ಒಂದು ಪ್ರದೇಶದೊಳಗೆ ಒಬ್ಬ ವಿಜ್ಞಾನಿ ಇರ್ತಾನೆ, ಭಾಳ ದೊಡ್ಡ ಸೈಂಟಿಸ್ಟ್ ಇರ್ತಾನೆ. ಅವ ಏನಾಗ್ತದಂತಂದ್ರೆ ಒಂದ್ಸಲ ಹಿಂಗೆ ಪ್ರಯಾಣ ಮಾಡ್ತಾ 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 ಭಾಳ ಸಾಕಾಗಿ ಹೋಗ್ತದನಿ. ಒಂದು ದೊಡ್ಡ ಆಲದ ಮರದ ಬುಡಕ್ಕೆ ವಿಶ್ರಾಂತಿ ತಗೊಳ್ಳೋಣ ಅಂಥೇಳಿ ಆರಾಮ ಅಡ್ಡಾಗ್ತಾನೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಆಕಾಶ ನೋಡ್ಕೋತ ಮಲ್ಕೊಂಡಿರ್ತಾನೆ. ಅವನು ಸುಸ್ತಾಗಿರ್ತದ, ಮಲ್ಕೊಂಡ್ರೆ ನಿದ್ದೆ ಹತ್ಬಿಡ್ತದೆ. ಸ್ವಲ್ಪ ಹೊತ್ತು ಇತ್ಲಾಗ ಎಲ್ಲ ಕಡೆ ನೋಡ್ತಾನೆ, ನಿದ್ದೆ ಹತ್ಬಿಡ್ತದೆ. ನಿದ್ದೆ ಹತ್ತಿದ ಕೂಡ ಎಷ್ಟು ಚಲೋ ಶಾಂತ ಪ್ರದೇಶದಲ್ಲ ಅಂಥೇಳಿ ಮೊದಲೇ ವಿಚಾರ ಮಾಡಿ 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 ಒಂದು ತಲೆ ತ್ರಾಸಾಗಿರ್ತದ ಸೈಂಟಿಸ್ಟು. ಹಾಗಾಗಿ ಮಲ್ಕೊಂಡು ವಿಚಾರ ಮಾಡ್ಕೋತ ನಿದ್ದೆ ಹತ್ಬಿಡ್ತಾರೆ. ಅದು ಹಕ್ಕಿಗಳ ಚಿಲಿಪಿಲಿ ನಾದ ಅದು ಇದು ಕೇಳ್ಕೊತ ನೋಡ್ರಿ, ಮನುಷ್ಯಗೆ ಸಮಾಧಾನ ಎಲ್ಲಿರ್ತದೆ ನಿದ್ದೆ ತಾನೇ ಬರ್ತದೆ. ಹಾಗಾಗಿ ಪ್ರಕೃತಿ ಸೌಂದರ್ಯ ನೋಡ್ಕೋತ ಎಷ್ಟು ಚಲೋ ಅದಲ್ಲ ಅನ್ಕೋತ ಮಲ್ಕೋತಾನೆ. ಸ್ವಲ್ಪ ಹೊತ್ತು ನಿದ್ದೆ ಹತ್ತಿದ ಕೂಡ ಮ್ಯಾಲೆ ಹಿಂಗೆ ನೋಡ್ತಿರ್ತಾನೆ. ಅದಕ್ಕಿಂತ ಮುಂಚೆ ವಿಚಾರ ಮಾಡ್ತಿರ್ತಾನೆ, ಅಲ್ಲ ಇಷ್ಟು ದೊಡ್ಡ ಆಲದ ಮರ ಅದ, ಈ ಆಲದ ಮರದೊಳಗೆ ಎಷ್ಟು ಸಣ್ಣ ಸಣ್ಣ ಗಿಡ ಬೀಜ ಹಣ್ಣು ಕಾಯಿ ಬಿಟ್ಟಾವಲ್ಲ, ಕೆಂಪು ಹಣ್ಣಾಗಿರ್ತಾವ, ಒಂದೊಂದು ಕಾಯಿ ಇರ್ತಾವೆ. ಸಣ್ಣ 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 ಆಲದ ಮರದೊಳಗೆ ಸಣ್ಣ ಹಣ್ಣು ಆಗ್ತಾವೆ ಕಾಯಿ. ಅವನು ನೋಡ್ಕೋತ ಅಡ್ಡಾಗ್ತಿರ್ತಾನೆ. ಆಮೇಲೆ ಅನ್ನಿಸ್ತದೆ ಅವನಿಗೆ, ಆಮೇಲೆ ಬಿಳಲು ಹಿಂಗೆ ಬಿಟ್ಟಿರ್ತಾವೆ ಆಲದ ಮರದ್ದು, ಉದ್ದುದ್ದಕ್ಕೆ ಬಿಟ್ಟಿರ್ತಾವೆ. ನೋಡ್ರಿ, ಆಲದ ಮರದ್ದು ಒಂದು ವಿಶೇಷತೆ ಅದು, ಎಲ್ಲ ಗಿಡಕ್ಕೆ ಹಂಗಿರಂಗಿಲ್ಲ. ಒಂದು ಬೇರು ಮೇಲೆ ಹೋಗಿ ಮತ್ತೆ ಕೆಳಗೆ ಬೀಳ್ತದೆ. ಅದಕ್ಕೆ ಭಾಳ ಆಶ್ರಯ ಕೊಟ್ಟಿರ್ತದೆ. ಸುತ್ತಲೂ ಭಾಳ ವರ್ಷ ಬದುಕ್ತದೆ ಆಲದ ಮರ. ಅದು ಎಲ್ಲ ಸಸ್ಯ ಜಾತಿಗಿಂತ ಭಾಳ ವರ್ಷ ಬದುಕ್ತದಂತ ವಿಜ್ಞಾನಿಗಳೇ ಕಂಡುಹಿಡಿದಾರೆ. ಹಾಗಾಗಿ ಅದಕ್ಕೆ ಪೂಜೆನೂ ಮಾಡ್ತಾರೆ. ನಾವು ಒಟ್ಟು ಸಾವಿತ್ರಿ ಹಬ್ಬದ ದಿವಸ ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ, ಎಲ್ಲ ಸುಮಂಗಲೆಯರು ಹೋಗಿ. ಅಂಥದ್ದು ಅವ ಅದ್ರ ಬುಡಕ್ಕೆ ಮಲ್ಕೊಂಡಿರ್ತಾನಲ್ಲ, ಹಿಂಗೆ ಇದು ಯಾಕೆ ಹಿಂಗೆ ದೇವ್ರು ಹಿಂಗೆ ಮಾಡ್ಯಾನ, ಇಷ್ಟು ದೊಡ್ಡ ವೃಕ್ಷಕ್ಕೆ ಇಷ್ಟು ಸಣ್ಣ ಗಿಡ ಕಾಯಿ ಕೊಟ್ಟಾನಲ್ಲ, ದೇವ್ರಿಗೆ ಬುದ್ಧಿನೇ ಇಲ್ಲ ನೋಡು. ಸಣ್ಣ ಲತೆಗಳಿಗೆಲ್ಲ ಇಂತಿಂಥ ಕುಂಬಳಕಾಯಿ ನೋಡ್ರಿ, ಸೌತೆಕಾಯಿ, ಕುಂಬಳಕಾಯಿ, ದೊಡ್ಡ ದೊಡ್ಡ ಕುಂಬಳಕಾಯಿ, ಒಂದು ಸಣ್ಣ ಅದಕ್ಕೆ ಶಕ್ತಿನೇ ಇರಲ್ಲ, ಅದು ಬೆಳೆದಿರ್ತದೆ, ನೆಲದ ಮೇಲೇ ಹಬ್ಕೊಂಡು ಅಲ್ಲೇ ಕಾಯಿ ಬಿಟ್ಟಿರ್ತದೆ. ಪಾಪ ಅದು ಸಣ್ಣ ಎಲ್ಲ ಸೂಕ್ಷ್ಮವಾದ ಒಂದು ಲತೆಗೆ ಇಷ್ಟು ದೊಡ್ಡ ಕಾಯಿ ಕೊಟ್ಟಿರ್ತಾನೆ ಪರಮಾತ್ಮ. ಇಂಥ ದೊಡ್ಡ ಮರಕ್ಕೆ ಇಷ್ಟೇ ಯಾಕೆ ಕಾಯಿ ಕೊಟ್ಟಾನೆ ಅಂತ ಅವನಿಗೆ ವಿಚಾರ ಬರ್ತದೆ. ಮೊದಲೇ ವಿಜ್ಞಾನಿ ಇರ್ತಾನೆ. ಅಯ್ಯೋ ಭಾಳ ವಿಚಾರ ಮಾಡಿದ್ರು ಅವನಿಗೆ ಏನು ಅನ್ನಿಸ್ತದೆ, ಪರಮಾತ್ಮನಿಗೆ ಬುದ್ಧಿನೇ ಇಲ್ಲ, ದೊಡ್ಡ ಕಾಯಿ ದೊಡ್ಡ ಗಿಡಕ್ಕೆ ಕೊಡ್ಬೇಕಾಗಿತ್ತು, ಸಣ್ಣ ಕಾಯಿ ಸಣ್ಣ ಗಿಡಕ್ಕೆ ಕೊಡ್ಬೇಕು, ಪಾಪ ಶಕ್ತಿ ಇರ್ತದೆ ಅವಕ್ಕೆ ಹೊತ್ಕೊಳ್ಳೋದು ಅಂಥೇಳಿ ವಿಚಾರ ಮಾಡ್ತಿರ್ತಾನೆ. ಹಂಗೆ ನಿದ್ದೆ ಹತ್ಬಿಡ್ತದೆ, ಮಲ್ಕೊಂಡಿರ್ತಾನೆ. ಕಣ್ಣು ಮುಚ್ಕೊಂಡು ಗಾಢ ನಿದ್ದೆ ಹತ್ತಿರ್ತದೆ. ಮ್ಯಾಲಿಂದ ಹಕ್ಕಿ ಪಕ್ಷಿ ಎಲ್ಲ ಕೂತಿರ್ತಾವಲ್ಲ, ಅವು ತಿನ್ಲಿಕ್ಕೆ ಹೋಗಿರ್ತಾವೆ. ಒಂದು ಕಾಯಿ ಬಿದ್ದುಬಿಡ್ತದೆ ತಲೆ ಹಣಿ ಮೇಲೆ ಬಿದ್ದುಬಿಡ್ತದೆ. ಬಿದ್ದು ಕೂಡ ಅವ್ನಿಗೆ ಎಚ್ಚರ ಆಗ್ಬಿಡ್ತದೆ, ಜೋರ್ಲಿ ಬೀಳ್ತದಲ್ಲ, ಎಷ್ಟು ಒಂದು ಸಣ್ಣ ಕಲ್ಲಲ್ಲಿ ಬಿದ್ದಷ್ಟೇ ಇರ್ತದೆ ಅದು. ಕಲ್ಲು ಬಿದ್ದರೆ ಹೆಂಗೆ ಆಗ್ತದೆ, ಹಂಗೆ ಮ್ಯಾಲಿಂದ ಬಿದ್ದರೆ ಠಕ್ ಅಂತ ಎಚ್ಚರ ಆಗ್ತದೆ. ಎಷ್ಟು ಜೋರು ಪೆಟ್ಟು ಆಗ್ತದೆ ಅವನಿಗೆ. ಅದು ಸಣ್ಣದಿದ್ರೂ ಮ್ಯಾಲಿನ ಫೋರ್ಸಿಗಿಂತ ಬೀಳ್ತದಲ್ಲ, ಜೋರು ನೋವು ಆಗ್ತದೆ. ಅಯ್ಯೋ ಅಂತ ತಕ್ಷಣ ಕಣ್ಣು ಬಿಡ್ತಾನೆ. ಬಿಟ್ಕೊಳ್ಳೇನ ಅತ್ಲೈತ್ಲ ನೋಡ್ತಾನೆ, ಯಾರು ನಂಗೆ ಕಲ್ಲು ಹೊಡೆದ್ರು ಅಂತ ನೋಡ್ತಾನೆ, ಮತ್ತೊಂದು ಬೀಳ್ತದೆ ಅವನ ಮೇಲೆ. ಅಯ್ಯೋ ಈದ್ ಬಿತ್ತೇನೋ ಅಂಥೇಳಿ ಅಲ್ಲಿ ಯಾರೂ ಇರಂಗಿಲ್ಲ. ಓಹೋ ಗಾಳಿಗೆ ಬಿದ್ದಿರ್ಬೇಕು ಬಿಡು ಅಂಥೇಳಿ, ಎಷ್ಟು ಜೋರು ಪೆಟ್ಟಾಗ್ತದಲ್ಲ, ಇಷ್ಟು ಸಣ್ಣ ಕಾಯಿ ಬಿದ್ದರು ನನಗಂಥೇಳಿ ಅವನು ವಿಚಾರ ಮಾಡ್ತಾನೆ. ನಾನು ಇಷ್ಟೊತ್ತು ವಿಚಾರ ಮಾಡಿದ ತಪ್ಪಾತು, ಭಗವಂತ ಸರ್ವಜ್ಞ ಇದ್ದಾನೆ ನೋಡ್ರಿ. ಎಂಥ ದೊಡ್ಡ ವಿಜ್ಞಾನಿ ಇದ್ರೂ ಸಹ ಅವನ ಲೆವೆಲಿಗೆ, ಪರಮಾತ್ಮನ ಲೆವೆಲಿಗೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಎಲ್ಲರಿಗೂ ಗೊತ್ತು ಯಾವ್ಯಾವ ಗಿಡಕ್ಕೆ ಎಂತಿಂಥ ಹಣ್ಣು ಕೊಡಬೇಕು, ಎಂತಿಂಥ ಕಾಯಿ ಕೊಡಬೇಕು, ಹೆಂಗೆ ಬೆಳೆಸ್ಬೇಕು, ಯಾವ್ಯಾವ ಜೀವಿಗಳನ್ನು ಏನು ಎಲ್ಲವನ್ನೂ ಅವನು ಸ್ವತಂತ್ರ, ಅವ ಸರ್ವಜ್ಞತ್ವ ಇರ್ತಾನೆ. ಹಾಗಾಗಿ ದೊಡ್ಡ ಕಾಯಿ ಮೇಲೆ ಒಂದು ವೇಳೆ ಕುಂಬಳಕಾಯಿನೇ ಬಿಟ್ಟಿತ್ತಪ್ಪ ನನ್ನ ತಲೆ ಮೇಲೆ ಬಿದ್ದರೆ ಏನಾಗ್ತಿತ್ತು, ನಾ ಸತ್ತ ಹೋಗ್ತಿದ್ದೆ. ಇಂಥ ಸಣ್ಣ ಕಾಯಿ ನನ್ನ ಮೇಲೆ ಬಿದ್ದರೆ ಇಷ್ಟ ಆಯ್ತು, ನಾನು ತಪ್ಪಾಯ್ತು, ನಾನು ಅಂಥ ವಿಚಾರ ಮಾಡಬಾರ್ದಾಗಿತ್ತು. ಪರಮಾತ್ಮನಿಗೆ ಎಲ್ಲ ಗೊತ್ತದ, ನಮ್ಗಿಂತ ಪರಮಾತ್ಮಗೆ ಎಲ್ಲ ಗೊತ್ತದ ಅಂಥೇಳಿ ಆವತ್ತು ಅವನಿಗೆ ಹೊಳಿತದ ಒಂದು ಈ ವಿಚಾರ. ಅದಕ್ಕೆ ನಾವು ಪರಮಾತ್ಮನಿಗೆ ನೋಡು, ಸೃಷ್ಟಿಯೊಳಗೆ ಇಂಥ ತಪ್ಪು ಅಂತ ಅದು ಸಾಧ್ಯನೇ ಇಲ್ಲ ತಪ್ಪಾಗಲಿಕ್ಕೆ. ಯಾಕಂದ್ರೆ ಎಲ್ಲ ಜೀವಿಗಳಿಗೂ ಎಲ್ಲ ಕಡೆಗೂ ಆಹಾರ ಕೊಟ್ಟವನು ಅವನೇ ತಾನೆ. ಹುಟ್ಟಿಸಿದ ಮೇಲೆ ಆಹಾರ ಕೊಟ್ಟಿರ್ತಾನೆ. ಸಣ್ಣ ಸಣ್ಣ ಪಕ್ಷಿಗಳಿಗೆ ಅಂದ ಮ್ಯಾಲೆ ಯಾರ ಆಶ್ರಯ ಕೆಳಗೆ ಕೂತ್ರೆ ಅವ್ರ ತಲೆ ಮೇಲೆ ಇಂಥ ದೊಡ್ಡ ಕಾಯಿ ಬಿದ್ದರೆ ಏನಾಗ್ತಿತ್ತು. ಅವಕ್ಕೆ ಸೃಷ್ಟಿ ಮಾಡ್ಯಾನ ಪರಮಾತ್ಮ. ಆಲದ ಗಿಡಕ್ಕೆ ಸಣ್ಣ ನೋಡ್ರಿ, ಆಲದ ಬೀಜದೊಳಗೆ ಎಷ್ಟು ಇಡೀ ಬ್ರಹ್ಮಾಂಡ ಅಡಿಗೆದ. ಬ್ರಹ್ಮಾಂಡಕ್ಕೆ ಅದನ್ನೇ ಒಂದು ಹೋಲಿಸ್ತಾರೆ. ಪರಮಾತ್ಮನ ಒಂದು ಬ್ರಹ್ಮಾಂಡ ಆಲದ ಬೀಜಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಅದರೊಳಗೆ ಎಷ್ಟು ಬೀಜ, ಸಾವಿರಾರು ಬೀಜ ಇರ್ತಾವೆ. ಅವು ಗಾಳಿಗೆ ಹೋಗ್ತಾ ಹೋಗ್ತಾ ತಾವೇ ಹುಟ್ಟುತ್ತಾವೆ. ಆಲದ ಮರ ಯಾರೂ ಹಾಕಂಗಿಲ್ಲ, ಅಷ್ಟು ದೊಡ್ಡ. ಆಮೇಲೆ ಬಂದವ್ರಿಗೆಲ್ಲ ಆಶ್ರಯ ಕೊಡ್ತದೆ ಅದು. ದೊಡ್ಡ ಮರ ಎಂತಿಂತ ಹಾಗೆ ಬೆಳ್ಕೋತ 500-600 ವರ್ಷದ ತನಕ ಒಂದು ಹಳೆಯ ಮರ ಇರ್ತಾವೆ.
ಒಂದು ಆಲದ ಮರ ಹೋಗಿ ಸಾವೇ ಇಲ್ಲ ಅಂತಾರೆ ಅಂಥ ದೊಡ್ಡ ಮರ. ಹಾಗಾಗಿ ಇಂಥ ಆಲದ ಮರಕ್ಕೆ ಇಂಥ ಸಣ್ಣ ಸಣ್ಣ ಬೀಜ ಯಾಕೆ ಕೊಟ್ಟಾನಂತ ಹೇಳಿ ಇದನ್ನೊಂದು ಪರಮಾತ್ಮನ ಒಂದು ವಿಚಾರ ಮಾಡಿ ಅವನಿಗೆ ಅದು ಹೌದು ಮಾಡಿದ ಸರಿ ಅಂತ ಹೇಳಿ ಅವನಿಗೆ ಹೊಳಿತದೆ. ಇಂಥ ದೊಡ್ಡ ವಿಜ್ಞಾನಿಗಳಿಗೂ ಸಹ ನಾವೇ ಹೆಚ್ಚು ಅಂತ ಅನ್ಕೋಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮನಿಗೆ ಅವನಿಗೆಲ್ಲ ಸರ್ವಜ್ಞ ಇದ್ದಾನೆ, ಸರ್ವ ವಿಜ್ಞಾನಿ ಇದ್ದಾನೆ. ಅದಕ್ಕೋಸ್ಕರ ಇದನ್ನೊಂದು ನೀತಿ ಕಥೆಯನ್ನು ಹೇಳಿದ್ದೀನಿ. ಎಲ್ಲ ಮಕ್ಕಳು ಸಹ ದೊಡ್ಡವರು ಸಹ ತಿಳ್ಕೊಂಡು ಇದನ್ನು ನಾವು ಸ್ವತಂತ್ರರಲ್ಲ, ಪರಮಾತ್ಮನ ಅಧೀನ, ಅವ ಮಾಡಿದ್ದೆಲ್ಲ ಕರೆಕ್ಟ್ ಅದ. ಪ್ರಕೃತಿ ಒಳಗೆ ನಾವೇನು ಕೈ ಹಾಕಬಾರ್ದು, ಹೆಂಗದ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಇದನ್ನು ತಿಳ್ಕೊಂಡು ಉದ್ಧಾರ ಆಗೋಣ ಅಂಥೇಳಿ ಒಂದೆರಡು ಮಾತನ್ನು ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.